ಬಿಸ್ನೆಸ್ಗಳಲ್ಲಿ ಏನು ಮಾಡಿದರೂ ಲಾಸ್ ಆಗ್ತಾ ಇದೆ. ಮಂಗಳನ ಒಂದು ಸಣ್ಣ ಸ್ಪಾರ್ಕ್ ಸಾಕು ಇಡೀ ವ್ಯಕ್ತಿಯ ಒಂದು ಜೀವನನೇ ಚೇಂಜ್ ಮಾಡಿ ಇಟ್ಬಿಡುತ್ತೆ. ಏನು ಮಾಡ್ತಾ ಇದೆಯಾ ಇನ್ನು ಕಮಾನ್ ಎದ್ದಾಳು ಅಂತ ಹೇಳೋ ತನಕ ಇಸ್ ಅ ವಾರಿಯರ್. ಯೂಶಲಿ ಮಂಗಳ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿಬಿಟ್ರೆ ಅವ್ರು ಬರ್ತಾ ಇದ್ದಾರೆ ಅಂತ ಅಂದರೆ ಅವ್ರ ಮುಂದೆ ಯಾರಾದರೂ ಜಗಳ ಆಡ್ತಿದ್ರು ಕೂಡ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಂಗಳನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ನಿಮ್ಮ ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮಂಗಳನ್ನು ಯಾಕೆ ಆ್ಯಕ್ಟಿವೇಟ್ ಮಾಡಬೇಕು ಅಲ್ವಾ? ಸೊ ಸುಮ್ಮನೆ ಇದ್ದರೆ ಆಗುತ್ತೆ, ಅದನ್ನು ಬಿಟ್ಟು ಏನಕ್ಕೆ ಆ್ಯಕ್ಟಿವೇಟ್ ಮಾಡಬೇಕು? ಮೊದಲನೇ ಪಾಯಿಂಟು, ಹೌದು ಇದೆಲ್ಲರಿಗೂ ಕೂಡ ಸಹಜವಾಗಿ ಬಂದೇ ಬರುತ್ತೆ ಕ್ವಶನ್ನು. ಸೊ ಏನಕ್ಕೆ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದಾದರೆ, ಯಾವುದಾದ್ರೂ ವ್ಯಕ್ತಿ ಅವನ ಜೀವನದಲ್ಲಿ ತುಂಬ ಹತಾಶೆಗೊಳಗಾಗ್ಬಿಟ್ಟಿದ್ದಾನೆ, ತುಂಬ ಸೋಲ್ತಾನೆ ಇರ್ತಾನೆ, ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ಅದಾಗಲ್ಲ, ತುಂಬ ಸೋಲ್ತಾನೆ ಇರ್ತಾನೆ, ಅಂಥ ಟೈಮಲ್ಲಿ ಮಂಗಳನ್ನು ಆ್ಯಕ್ಟಿವೇಟ್ ಮಾಡಬೇಕು. ಈಸ್ ಅ ವಾರಿಯರ್. ಅಲ್ಲಿಂದ ಅವನಿಗೆ ಸೋಲೋದಂದರೆ ಇಷ್ಟ ಆಗಲ್ಲ. ಆ ವ್ಯಕ್ತಿ ಯಾವಾಗ ಸೋಲ್ತಾನೆ ಇರ್ತಾನೆ, ಅವನ ಜಾತಕದಲ್ಲಿ ನಾವು ಸುಮ್ಮನೆ ನೋಡಿದಾಗಲೂ ಕೂಡ ಮಂಗಳ ವೀಕ್ ಆಗಿದ್ದೇ ಇರುತ್ತೆ. ಸೊ ಮಂಗಳನ್ನು ಆ್ಯಕ್ಟಿವೇಟ್ ಮಾಡಿಬಿಟ್ರೆ, ಮಂಗಳನ್ನು ಒಂದು ಸ್ವಲ್ಪ ಎನರ್ಜೈಸ್ ಮಾಡಿಬಿಟ್ರೆ ಆ ವ್ಯಕ್ತಿಗೆ ಸೋಲೋದು ಇಷ್ಟ ಆಗಲ್ಲ, ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಸಣ್ಣ ಸ್ಪಾರ್ಕ್ ಆಯಿತಾ, ಅಂದರೆ ಯಾವ ರೀತಿ ಒಂದು ಕಾಡ್ಗಿಚ್ಚು ಸಣ್ಣ ಕಿಡಿ ಇಡೀ ಕಾಡನ್ನೇ ಸುಡುತ್ತೆ, ಆ ರೀತಿಯಾಗಿ ಮಂಗಳ ಬಿಹೇವ್ ಆಗೋದು. ಆ ಮಂಗಳನ ಒಂದು ಸಣ್ಣ ಸ್ಪಾರ್ಕ್ ಸಾಕು ಇಡೀ ವ್ಯಕ್ತಿಯ ಒಂದು ಜೀವನನೇ ಚೇಂಜ್ ಮಾಡಿ ಇಟ್ಬಿಡುತ್ತೆ. ಆ ರೀತಿಯಾದಂಥ ಬದಲಾವಣೆಗಳು ಅವ್ರ ಜೀವನದಲ್ಲಿ ಕಾಣ್ತಾ ಹೋಗುತ್ತೆ. ದೆನ್ ಮಾನಸಿಕವಾಗಿ ಕೂಡ ತುಂಬ ಜನ ಕುಗ್ಗೋಗಿರ್ತಾರೆ. ಎಷ್ಟೋ ಜನ ಕೆಲಸದಲ್ಲಿ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ತೊಗೊತಾ ಇರ್ತಾರೆ, ಆದರೆ ಮಾನಸಿಕವಾಗಿ ತುಂಬ ಕುಗ್ಗೋಗಿರ್ತಾರೆ. ಅವ್ರಿಗೆ ಮನೆಗೆ ಬರೋದಕ್ಕೆ ಬೇಜಾರಾಗುತ್ತೆ. ಸೊ ಏನೇನೋ ಅಂದರೆ ದುಃಖಗಳು, ಬೇಜಾರುಗಳು. ಕೆಲಸದಲ್ಲಿರೋ ಅಷ್ಟು ಟೈಮು ತುಂಬ ಚೆನ್ನಾಗಿರ್ತಾರೆ, ಆದರೆ ಮನೆ ಅಂತ ಬಂದಾಗ ಬೇಜಾರಾಗ್ಬಿಡುತ್ತೆ. ಕೆಲವೊಂದಿಷ್ಟು ಜನ ಉಲ್ಟಾ, ಮನೇಲಿ ಇರ್ಬೇಕಾದ್ರೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ಕೆಲಸ ಅಂತ ಬಂದರೆ ಕುತ್ತಿಗೆಗೆ ಬರುತ್ತೆ. ಸೊ ಈ ರೀತಿಯಾಗಿ ಇರುವಂಥದ್ದು ಇದೆಲ್ಲದು ಕೂಡ ಮಂಗಳನ ವೀಕ್ ಆಗಿರುವಂಥ ಲಕ್ಷಣ. ನಾವು ಡೆಫಿನೆಟ್ಲಿ ನಿಮ್ಮ ಜಾತಕಗಳನ್ನ ನೋಡಿದಾಗ ಇದನ್ನು ಆರಾಮಾಗಿ ಪಾಯಿಂಟ್ಔಟ್ ಮಾಡ್ಬೋದು. ಯಾರ್ಯಾರಿಗೆ ಮಂಗಳ ಆ್ಯಕ್ಟಿವೇಟ್ ಆಗಿರುತ್ತೆ ಒಂಥರ ಸ್ಪಿರಿಟ್ಫುಲ್ ಆಗಿರ್ತಾರೆ, ಯಾವಾಗಲೂ ಕೂಡ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಮನುಷ್ಯರಲ್ವ, ಸಹಜವಾಗಿ ಚಂದ್ರನ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ಮನಸ್ಸಿಗೆ ಬೇಜಾರಾಗೇ ಆಗುತ್ತೆ. ಎಲ್ಲಿ ತನಕ ಬೇಜಾರಾಗುತ್ತೆ? ಮಂಗಳ ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಟ್ ಆಗಿ ಏನು ಮಾಡ್ತಾ ಇದೆಯಾ ಇನ್ನೂ ಕಮಾನ್ ಎದ್ದಾಳು ಅಂತ ಹೇಳೋ ತನಕ ಅದೆಲ್ಲದು ಕೂಡ ಬೇಜಾರು ಎಲ್ಲದೂ ಇರುತ್ತೆ. ಒನ್ಸ್ ಆ ಮಂಗಳ ಆ ಕಿಡಿನ ಹತ್ತಿಸ್ದ ಅಂತ ಅಂದರೆ ಡೆಫಿನೆಟ್ಲಿ ಆ ಬೇಜಾರೆಲ್ಲ ಒಂದು ಕಾಡ್ಗಿಚ್ಚಿನ ಥರ ಜಸ್ಟ್ ಬರ್ನೌಟ್ ಆಗಿಬಿಡುತ್ತೆ, ಎಲ್ಲ ಭಸ್ಮ ಆಗೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಮಂಗಳ ನಿಮ್ಮ ಜಾತಕದಲ್ಲಿ ಬಿಹೇವ್ ಆಗುತ್ತೆ. ಮಂಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಇವಾಗ ಹೇಳಿ ಒಳ್ಳೆಯದ ಕೆಟ್ಟದ ಅಲ್ವಾ? ಸೊ ದೆನ್ ನಾನಿವಾಗ ಹೇಳಕ್ಕೆ ಹೊರಟಿರೋಂಥ ಟೆಕ್ನಿಕ್ಗಳು ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಯಿತಾ? ನಿಮ್ಮ ಜಾತಕದಲ್ಲಿ ಮಂಗಳ 8ನೇ ಮನೆಯಲ್ಲಾರು ಇರಲಿ, 12ರಲ್ಲಾರು ಇರಲಿ, ಅಥವಾ ಯಾವುದೇ ಥರ ನೀಚ ಕೂಡ ಆಗಿರಲಿ, ನೋ ಇಶ್ಯೂ ಆಯಿತಾ? ನಾನು ಕೊಡುವಂಥ ಟೆಕ್ನಿಕ್ಗಳು ನೀವು ಫಾಲೋ ಮಾಡ್ತಾ ಇದ್ದಾಗ ಆ ಮಂಗಳ ಅನ್ನೋದು ನಿಮ್ಮ ಜೊತೆ ಪಾಸಿಟಿವ್ ಆಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಆ ಮಂಗಳನ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದರಿಂದ ನಿಮಗೆ ಬರೀ ಪಾಸಿಟಿವ್ ರಿಸಲ್ಟ್ಸ್ ಮಾತ್ರ ಸಿಗುತ್ತೆ ಬಿಟ್ಟರೆ ನೆಗೆಟಿವ್ ರಿಸಲ್ಟ್ಸ್ ಅಷ್ಟರ ಮಟ್ಟಿಗೆ ಇರೋದಿಲ್ಲ ಆಯಿತಾ? ಸೊ ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಹೊರಗಡೆ ಹೋಗೋಕ್ಕೂ ಹೆದರ್ಕೊತಾ ಇದ್ದಾನೆ ಅನ್ನೋದಾದರೆ, ಸೊ ಅವರಿಗೆ ನಾವು ಮಂಗಳನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವನು ಹೊರಗಡೆ ಹೋಗಿ ಎಲ್ಲರ ನಡುವೆ ಕುತ್ಕೊಳ್ಳೋ ಅಷ್ಟು ಧೈರ್ಯ ಬರುತ್ತೆ ಅವನಿಗೆ ಆಯಿತಾ? ಸೊ ಅದೇ ತುಂಬ ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ಬಿಟ್ರೆ ಅವನು ಹೊರಗಡೆ ಹೋಗ್ಬಿಟ್ಟು ಗಲಾಟೆ ಮಾಡ್ತಾನೆ, ಹೊರಗಡೆ ಹೋಗ್ಬಿಟ್ಟು ಏನಾದ್ರು ಜಗಳ ಮಾಡ್ಕೊಂಬರ್ತಾನೆ, ನನಗೇನೋ ಹಂಗೆ ಅನಿಸಲ್ಲ. ಯಾಕೆಂದರೆ ಆ ವ್ಯಕ್ತಿಗೆ ಮೊದಲೇ ಭಯ ಇರುತ್ತೆ, ಅವನಿಗೆ ಮಂಗಳ ಸ್ಟಿಲ್ ವೀಕೆ ಆಯಿತಾ? ಸೊ ಈ ಟೆಕ್ನಿಕ್ಗಳನ್ನೆಲ್ಲ ಫಾಲೋ ಮಾಡಿ 1 ತಿಂಗಳು 2 ತಿಂಗಳು ಫಾಲೋ ಮಾಡ್ತಾ ಸೊ ಅಟ್ಲೀಸ್ಟ್ ಅವನು ಹೊರಗಡೆ ಹೋಗಿ ಕುತ್ಕೊಂಡು 4 ಜನದ ಮಧ್ಯೆ ಕುತ್ಕೊಳ್ಳೋ ಅಷ್ಟಾದರೂ ಧೈರ್ಯ ಬರುತ್ತೆ, ಅವನಿಗೆ ಕುತ್ಕೊಂಡು ಮಾತಾಡೋ ಅಷ್ಟಾದರೂ ಧೈರ್ಯ ಬರುತ್ತೆ. ಸೊ ಆ ಥರ ಇರೋವಂಥ ವ್ಯಕ್ತಿ ಸುಮ್ಮನೆ ಯಾರನ್ನೋ ಮಾತಿಗೆಳ್ಕೊಂಡು ಜಗಳ ಮಾಡ್ತಾರೆ ಅನ್ನೋದು ನನಗೇನೋ ಅಂತ ಅನ್ಸೋದಿಲ್ಲ. ಆಗ್ಬೋದು ಕೆಲವೊಂದಿಷ್ಟು ಟೈಮು ಅದು ಕೂಡ ಆಗುತ್ತೆ. ಮಂಗಳನ್ನು ತುಂಬ ಓವರ್ ಆ್ಯಕ್ಟಿವ್ ಮಾಡಿಬಿಟ್ರೆ ಸುಮ್ಮನೆ ಜಗಳಗಳೆಲ್ಲ ಆಗ್ಬಿಡುತ್ತೆ. ದೆನ್ ಇದು ಎಲ್ಲ ಟೈಮಲ್ಲೂ ಅಪ್ಲಿಕೇಬಲ್ ಆಗಲ್ಲ. ಯೂಶಲಿ ಮಂಗಳ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿಬಿಟ್ರೆ ಅವ್ರು ಬರ್ತಾ ಇದ್ದಾರೆ ಅಂತ ಅಂದರೆ ಅವ್ರ ಮುಂದೆ ಯಾರಾದರೂ ಜಗಳ ಆಡ್ತಿದ್ರು ಕೂಡ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಇದು ಎಷ್ಟೋ ಜನ ಹೈಯರ್ ಪೊಲೀಸ್ ಆಫೀಸರ್ಸ್ಗೆ, ಎಕ್ಸ್ಪೆಷಲಿ ಮಿಲಿಟ್ರಿ ಆಫೀಸರ್ಸ್ಗೆ ಆಯಿತಾ, ಮಿಲಿಟ್ರಿ ಆಫೀಸರ್ಸ್ಗೆ ಇದು ತುಂಬ ಇರುತ್ತೆ. ಮಂಗಳ ಅವ್ರ ಜಾತಕದಲ್ಲಿ ತುಂಬ ಹೈಯೆಸ್ಟ್ ಲೆವೆಲ್ಲಿಗೆ ಒಂದು ಆ್ಯಕ್ಟಿವೇಶನ್ ಆಗಿರುತ್ತೆ ಮಿಲಿಟ್ರಿ ಆಫೀಸರ್ಸ್ಗೆ. ಅವ್ರ ಮುಂದೆ ಅದೆಂಥದ್ದೇ ಜಗಳ ನಡೀತಾ ಇರಲಿ, ಅವ್ರು ಹೋಗ್ತಾ ಇದ್ದಾರೆ ಅಂತ ಅಂದರೆ ಆ ಜಗಳ ನಿಲ್ಲುತ್ತೆ ಆಯಿತಾ? ಆ ರೀತಿಯಾಗಿ ಅವರು ಅಂದರೆ ಅವ್ರ ವರ್ಚಸ್ಸು, ಜಸ್ಟ್ ಅವ್ರೇನು ಹೋಗಿ ಮಾತಾಡೋದು ಏನು ಬೇಕಾಗಿಲ್ಲ, ಅವ್ರ ಪ್ರೆಸೆನ್ಸು
ಅಲ್ಲಿ ಅವ್ರು ಸುಮ್ಮನೆ ಇದ್ದರೂ ಸಾಕು, ಆ ಜಗಳಗಳು ಎಷ್ಟೋ ಜಗಳಗಳು ಆಗೋದೇ ಅವಾಯ್ಡ್ ಆಗೋಗುತ್ತೆ, ಎಷ್ಟೊಂದು ಜಗಳಗಳು ಆಗ್ತಾ ಇದ್ದಿದ್ದು ಕೂಡ ನಿಂತೋಗುತ್ತೆ. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಇದು ಮಂಗಳ ಪಾಸಿಟಿವ್ ಆಗಿದೆ ನಿಮ್ಮ ಜಾತಕದಲ್ಲಿ ಅನ್ನೋ ಒಂದು ಲಕ್ಷಣ. ಪಾಸಿಟಿವ್ ಆಗಿದ್ದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬಾರ್ದಾ? ಖಂಡಿತ ಆ್ಯಕ್ಟಿವೇಟ್ ಮಾಡ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಆ್ಯಕ್ಟಿವೇಟ್ ಮಾಡ್ತೀರಿ ಅಂದರೆ ನಂದೇನು ಅಭ್ಯಂತರ ಇಲ್ಲ. ಸೊ ಆದರೆ ಇದು ನೆಗೆಟಿವ್ ಇರೋವಂಥವ್ರಿಗೆ, ಒಂದು ಸ್ವಲ್ಪ ಮಂಗಳ ವೀಕ್ ಇರೋವಂಥವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಸೊ ಹೇಳಿದ್ದೀನಿ ನಾನು ಮೊದಲಿಗೆ, ಇದನ್ನು ನೋಡೋದಕ್ಕೆ ಯಾವುದೇ ಥರ ಜಾತಕ ಬೇಡ, ಜಸ್ಟ್ ನಿಮ್ಮ ಬಿಹೇವಿಯರು, ಸೊ ಅಥವಾ ನಿಮ್ಮ ಸುತ್ತಮುತ್ತ ಇರೋರಂಥ ಬಿಹೇವಿಯರು, ಅವರಿಗೆ ನೀವು ಇದನ್ನು ನೋಡಿ, ವಿಡಿಯೋ ನೋಡಿ, ಅವ್ರ ಬಿಹೇವಿಯರ್ ಆ ಥರ ಇದೆಯಾ, ಸೊ ಅವರಿಗೆ ಇದನ್ನು ಸಜೆಸ್ಟ್ ಮಾಡಿ, ಅವ್ರ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಈ ವಿಡಿಯೋನ ಹಂಚ್ಕೊಳ್ಳಿ 4 ಜನಕ್ಕೆ. ಸೊ ಅವ್ರ ಜೀವನದಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆದರೆ ನಿಮಗೂ ಕೂಡ ಒಳ್ಳೆಯದು ಅಲ್ವಾ? ನಿಮ್ಮ ಮನೆಯಲ್ಲೇ ತುಂಬ ಜನಕ್ಕೆ ಈ ಥರ ಇರ್ಬೋದು. ಯೂಶ್ವಲಿ ಏನು ಅಂದ್ಕೊತೀವಿ, ಮಂಗಳ ಎಲ್ಲರ ಜಾತಕದಲ್ಲೂ ಸ್ಟ್ರಾಂಗ್ ಇರ್ತಾನೆ ಅಂತ ಅಂದ್ಕೊತೀವಿ, ಅಥವಾ ಎಲ್ಲರೂ ಕೂಡ ಹಂಗೆ ಅಂದ್ಕೊತೀವಿ. ಬಟ್ ಹಂಗಿರೋದಿಲ್ಲ. ಸೊ ಮಂಗಳ ಸುಮಾರು ಜನ, ಅಂದರೆ 50% ಜನಗಳಲ್ಲಿ, 50% ಆಫ್ ದ ಜನಗಳಲ್ಲಿ ಮಂಗಳ ವೀಕ್ ಇರುತ್ತೆ ಯಾವಾಗಲೂ ಕೂಡ. ಸೊ ಇದನ್ನೊಂದು ಸ್ವಲ್ಪ ಈ ಒಂದು ವಿಡಿಯೋನ ನಿಮ್ಗೆ ಗೊತ್ತಿರೋವಂಥ, ಅಂದರೆ ನಾನು ಹೇಳೋ ಥರ ಪ್ಯಾಟ್ರನ್ಸ್ ಇರೋವಂಥವ್ರಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಖಂಡಿತವಾಗಿ ಅವರೆಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಸೊ ಏನು ಪರಿಹಾರಗಳೆಲ್ಲ ಮಾಡ್ಕೋಬೋದು ಇದಕ್ಕೆ, ಏನಿದೆ ಆ್ಯಕ್ಟಿವೇಷನ್ ಟೆಕ್ನಿಕ್ಸು ಅನ್ನೋದಾದರೆ, ಮೊದಲನೇದು, ಇಲ್ಲಿ ಯಾವುದಕ್ಕೂ ಕೂಡ ಖರ್ಚಾಗಲ್ಲ. ಎಲ್ಲದೂ ಕೂಡ ನೀವು ಮಾನಸಿಕವಾಗಿ ಸಿದ್ಧಿ ಮಾಡ್ಕೋಬೇಕು, ಮಾನಸಿಕವಾಗಿ ತಯಾರಾಗಬೇಕು. ಸಿದ್ಧಿ ಅಂದರೆ ಏನೋ ಭಾಳ ದೊಡ್ಡದು ಅಂತ ಅಲ್ಲ. ಸೊ ಅದಕ್ಕೆಲ್ಲ ನೀವು ಮಾನಸಿಕವಾಗಿ ಪ್ರಿಪೇರ್ ಆಗಬೇಕಾಗತ್ತೆ, ಮಾನಸಿಕವಾಗಿ ನೀವು ರೆಡಿ ಇರಬೇಕು. ಸೊ ಅದನ್ನು ನೀವೇ ಮಾಡೋ ಅಂಥದ್ದು, ಆಯಿತಾ? ಯಾವ ಕೆಲಸನ ನೀವೇ ಮಾಡಲ್ವೋ ಅಲ್ಲಿ ತನಕ ಅದು ಯಾವುದೂ ಕೂಡ ಚೇಂಜಸ್ ಆಗಲ್ಲ. ಇನ್ನೊಬ್ಬರು ಪ್ರೆಷರಿಗೆ ಈ ಟೆಕ್ನಿಕ್ಗಳನ್ನು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಅದು ವರ್ಕ್ ಆಗಲ್ಲ. ಅಂದರೆ ನಿಮಗೆ ಮನಸ್ಸಿಗೆ ಬರಬೇಕದು, ಆವಾಗ ಒಂಚೂರು ಲೈಟ್ ಸ್ಪಾರ್ಕ್ ಮಂಗಳ ಬರ್ತಾ ಇದೆ ಅಂತ ಅರ್ಥ. ಸೊ ಇದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ, ಸೊ ಅದನ್ನು ನೀವು ಅಪ್ಲಿಕೇಬಲ್ ಮಾಡ್ತಾ ಹೋಗ್ತಾ ಖಂಡಿತವಾಗಿ 2 ರಿಂದ 3 ತಿಂಗಳಲ್ಲಿ ತುಂಬ ಚೇಂಜಸ್ನ ಕಾಣ್ತಾ ಹೋಗ್ಬೋದು. ಮೊದಲನೇ ಪಾಯಿಂಟು ಏನು ಅನ್ನೋದಾದರೆ, ನೀವು ನಿಮ್ಮ ಬ್ರದರ್ಸ್ ಜೊತೆ, ಆಯಿತಾ, ಎಕ್ಸ್ಪೆಷಲಿ ಅಣ್ಣಂದ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು, ಕಮ್ಯುನಿಕೇಷನು. ಜಗಳಗಳಿದ್ದರೆ ಓಕೆ, ಕೆಲವೊಂದಿಷ್ಟು ಸತಿ ಅದನ್ನೆಲ್ಲ ಪಕ್ಕಕ್ಕಿಡಿ. ಬಟ್ ನಿಮಗೆ ಯಾವಾಗ ಮಾನಸಿಕವಾಗಿ ಕುಗ್ಗಿರ್ತೀರಿ, ದಯವಿಟ್ಟು ನಿಮ್ಮ ಅಣ್ಣಂದ್ರ ಜೊತೆ ಮಾತಾಡಿ. ಕೆಲವೊಂದಿಷ್ಟು ಸತಿ ಅಣ್ಣಂದರು ಇರೋದಿಲ್ಲ, ತಮ್ಮಂದರು ಇರ್ತಾರೆ. ಅಂಥ ಟೈಮಲ್ಲಿ ತಮ್ಮಂದ್ರ ಜೊತೆ ಮಾತಾಡಿ. ಇದು ಅಕ್ಕ ತಂಗಿಯರಿಗೆ ಅನ್ವಯ ಆಗೋದಿಲ್ಲ, ಓನ್ಲಿ ಅಣ್ಣ ತಮ್ಮಂದರಿಗೆ ಮಾತ್ರ. ಸೊ ಅದೇ ಹೆಣ್ಮಕ್ಳಿಗೆ ಅಣ್ಣ ಇದ್ದಾರಾ, ಅವರು ಮಾತಾಡಲಿ, ತೊಂದರೆ ಇಲ್ಲ. ಅವ್ರ ಜಾತಕದಲ್ಲೂ ಮಂಗಳ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ. ತಮ್ಮ ಇದ್ದಾರೆ, ಅವ್ರ ಜೊತೆ ಮಾತಾಡಲಿ, ತೊಂದರೆ ಇಲ್ಲ. ಆದರೆ ನಿಮಗೇನೋ ಅಕ್ಕ ಇದ್ದಾರೆ, ನಿಮಗೇನೋ ತಂಗಿ ಇದ್ದಾರೆ ಅಂದರೆ ನೀವು ಅವ್ರ ಜೊತೆ ಮಾತಾಡಿದರೆ ಅದೇನಂಥ ವ್ಯತ್ಯಾಸ ಆಗೋದಿಲ್ಲ, ಆಯಿತಾ? ಅಂಥ ಟೈಮಲ್ಲಿ ನೀವು ಕಸಿನ್ ಅಣ್ಣಗಳು, ಸೊ ಆ ರೀತಿಯಾಗಿ, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲಿ ಯಾರಾದರೂ ಅಣ್ಣಂದ್ರಿದ್ರೆ ಅಂಥವ್ರ ಹತ್ರ ಮಾತಾಡಿ. ಅದೆಲ್ಲದೂ ಕೂಡ ಮಂಗಳನ್ನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಟೆಕ್ನಿಕ್ಕು. ಜಸ್ಟ್ ಮಾತಾಡಿ, ಉಭಯ ಕುಶಲೋಪರಿ ಸಾಂಪ್ರದ ಅನ್ನೋ ಥರ. ಸುಮ್ಮನೆ ಏನೋ ಒಂದು ಚೆನ್ನಾಗಿದ್ದೀರಾ, ಓಕೆ ನನಗೆ ಹಿಂಗೆ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ, ನಮ್ಮ ಪ್ರೊಫೆಷ್ನಲ್ಲಿ ಈ ಥರ ಆಗ್ತಾಯಿದೆ, ನೀವೆಲ್ಲ ಹೆಂಗಿದ್ದೀರಾ, ನಿಮ್ಮದು ಕಡೆ ಎಲ್ಲ ಚೆನ್ನಾಗಿದ್ದಾರೆ, ಸುಮ್ಮನೆ ಮಾತಾಡಿ, ಆಯಿತಾ? ಏನೋ ಒಂದು ರೆಗ್ಯುಲರ್ ಕಾನ್ವರ್ಸೇಷನ್, ಯಾವುದೋ ನಾರ್ಮಲಾಗಿ ನಿಮ್ಮ ಮನೆ ಕಡೆದು ಯಾವುದಾದ್ರು ಇದ್ದರೆ ಅಂಥದ್ದೇನಾದ್ರು ಮಾತಾಡ್ಕೊತ ಕೂತ್ಕೊಳ್ಳಿ. ಬಟ್ ನಿಮ್ಮ ಅಣ್ಣಂದ್ರ ಜೊತೆ ಮಾತಾಡ್ತಾ ಇರಿ. ಇದು ಮಂಗಳನ್ನ ಆ್ಯಕ್ಟಿವ್ ಮಾಡ್ತಾ ಇರುತ್ತೆ, ನಿಧಾನಕ್ಕೆ ಮಾಡುತ್ತೆ, ಬಟ್ ಮಾಡ್ತಾನೇ ಇರುತ್ತೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಸುತ್ತಮುತ್ತ ಇರುವಂಥ ಪೊಲೀಸ್ ಅಧಿಕಾರಿಗಳು ಯಾರಾದರೂ ಇರ್ತಾರೆ, ಅಧಿಕಾರಿಗಳು, ಆಯಿತಾ? ಸೊ ಯಾರಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅಟ್ಲೀಸ್ಟ್ ಏನು ಸರ್ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಎಲ್ಲ ಆರಾಮ, ಮನೆ ಕಡೆ ಎದುರುಗಡೆ ಸಿಕ್ಕಿದಾಗ ಅಟ್ಲೀಸ್ಟ್ ಇಷ್ಟಾದರೂ ಕೇಳಿ, ಓಕೆ ಒಂದು ವೆಲ್ ವಿಶಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಈ ಥರ ಹೇಳೋಷ್ಟಾದರೂ ನೀವು ಪರಿಚಯ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಪೊಲೀಸ್ನವ್ರನ್ನ ನೀವು ಪರಿಚಯ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಎಕ್ಸ್ಪೆಷಲಿ ವೆಪನ್ ಇಟ್ಕೊಂಡು ಓಡಾಡೋ ಅಂಥ ಪೊಲೀಸ್ ಅಧಿಕಾರಿಗಳು, ಆಯಿತಾ, ನೀವು ಪರಿಚಯ ಮಾಡಿಕೊಂಡು ಅಟ್ಲೀಸ್ಟ್ ಎದುರುಗಡೆ ಸಿಕ್ಕಿದಾಗ ಒಂದು ನೀವು ವಿಶ್ ಮಾಡೋ ಅಷ್ಟು ನಿಮಗೆ ಪರಿಚಯ ಇರಬೇಕು. ಸೊ ಇಷ್ಟು ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಅವ್ರನ್ನ ಅಗಲಗಲ ನೀವು ಮೀಟ್ ಆಗೋದು ಇನ್ ದ ಸೆನ್ಸ್, ನೀವೆಲ್ಲೋ ವಾಕ್ ಹೋಗ್ತಿರ್ತೀರ, ಅವ್ರು ಆ ಟೈಮಿಗೆ ವಾಕ್ ಬರ್ತಾರೆ, ಅಂಥ ಟೈಮಲ್ಲಿ ಒಂದು ವಿಶ್ ಮಾಡೋ ಥರ, ಆಯಿತಾ? ಅಥವಾ ಅವ್ರು ಯಾವ ಟೈಮಲ್ಲಿ ವಾಕ್ ಬರ್ತಾರೆ ಅಂಥ ಟೈಮ್ ನೋಡಿಕೊಂಡು ನೀವು ಕೂಡ ಅವ್ರ ಎದುರುಗಡೆ ಪಾಸಾಗಿ ಅವ್ರಿಗೊಂದು ವಿಶ್ ಮಾಡೋ ಥರ, ಅಟ್ಲೀಸ್ಟ್ ಇಷ್ಟು ಸಣ್ಣದೊಂದು ಪರಿಚಯ, ಸಣ್ಣದೊಂದು ಸ್ಪಾರ್ಕ್ ಬೇಕಲ್ವ, ಅದಕ್ಕೋಸ್ಕರ. ಸೊ ಇದೊಂದು ಸಣ್ಣದೊಂದು ಪರಿಚಯ ಮಾಡ್ಕೊಳ್ಳಿ. ಇದು ಕೂಡ ತುಂಬ, ಅಂದರೆ ನೀವು ಜಸ್ಟ್ ಒಂದು 3 ತಿಂಗಳು ಫಾಲೋ ಮಾಡಿ. ನಾನು ನಂಬಲೇಬೇಡಿ, ನೀವು 3 ತಿಂಗಳು ಫಾಲೋ ಮಾಡಿ. ನಿಮಗೆ ರಿಸಲ್ಟ್ಸ್ ಕಾಣಲಿಲ್ಲ ಅಂತ ಅಂದರೆ ಬಂದು ಕಮೆಂಟ್ ಹಾಕಿ. ಸೊ ನೋ ಇಶ್ಯೂ, ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ಸೊ ದೆನ್
ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಮಿಲಿಟರಿ ಆಫೀಸರ್ಸ್ ಆಯಿತಾ, ಮಿಲಿಟರಿ ಪರ್ಸನ್ಸ್ ಆದರೂ ಪರವಾಗಿಲ್ಲ. ಇಲ್ಲಿ ಮಿಲಿಟರಿಯಲ್ಲಿ ಆಫೀಸರ್ಸ್ ಅಂತ ಬರೋದಿಲ್ಲ. ಎಲ್ಲರೂ ಕೂಡ ಆಯುಧ ಚಲಾವಣೆ ಮಾಡ್ತಾನೆ ಇರ್ತಾರೆ, ಎಲ್ಲರೂ ಕೂಡ ರೆಗ್ಯುಲರಾಗಿ ಅವ್ರ ಕೈಯಲ್ಲಿ ವೆಪನ್ಸ್ನ ಇಟ್ಕೊಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಎನಿ ಕೈಂಡ್ ಆಫ್ ಮಿಲಿಟರಿ ಪರ್ಸನ್ಸ್ ಆದರೂ ಓಕೆ, ತೊಂದರೆ ಇಲ್ಲ. ಆಫೀಸರೇ ಬೇಕು ಅಂತ ರೂಲ್ ಇಲ್ಲ. ನೀವು ಮಿಲಿಟ್ರಿ ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಳ್ಳಿ. ಸುಮ್ಮನೆ ಜಸ್ಟ್ ಮಾತಾಡಿ, ಆರಾಮಿದ್ದೀರಾ, ಆರಾಮಿದ್ದೀವಿ, ಇಷ್ಟಿದ್ರೂ ಪರವಾಗಿಲ್ಲ. ಅವ್ರ ಹತ್ರ ಪದೇ 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 ಮಾತಾಡ್ತಾ ಇರಬೇಕು. ಡೈಲಿ ಒಂದ್ಸಾರು ನೀವು ಮಾತಾಡಿ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ, ಇಷ್ಟನ್ನಾದರೂ ಮಾತಾಡಬೇಕು ನೀವು ಮಿನಿಮಮ್. ಆವಾಗ ನಿಮ್ಮ ಜಾತಕದಲ್ಲಿ ಮಂಗಳ, ಎಕ್ಸ್ಪೆಷಲಿ ಮಿಲಿಟ್ರಿ ಅವ್ರ ಜೊತೆ ಮಾತಾಡೋದ್ರಿಂದ ಮಂಗಳ ಏನಿದೆ ತುಂಬ ಅಂದರೆ ತುಂಬ ಹೈಯೆಸ್ಟ್ ಲೆವೆಲ್ ಆಫ್ ಆ್ಯಕ್ಟಿವೇಶನ್ಗೆ ಹೋಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರುವಂಥ ಕಾನ್ಫಿಡೆನ್ಸ್ ಏನಿದೆ ಅದು ತುಂಬ ಅಂದರೆ ತುಂಬ ಚೇಂಜ್ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ ಕಾನ್ಫಿಡೆನ್ಸ್ ಅನ್ನೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ನೀವು ನಿಮ್ಮ ಭುಜಗಳಿಗೆ ನೀವು ಸ್ಟ್ರೆಂತನ್ನು ಕೊಡಬೇಕಾಗತ್ತೆ. ಭುಜಗಳಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳನ್ನು ಮಾಡಬೇಕಾಗತ್ತೆ. ಅಂದರೆ ಈ ಪುಷಪ್ಸ್ ಇರುತ್ತೆ, ಪುಲ್ಅಪ್ಸ್ ಅಂತ ಮಾಡ್ತಾರೆ, ಆ ಥರ. ನಾನು ಜಿಮ್ ರಿಲೇಟೆಡ್ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾರ್ಮಲ್ ಎಕ್ಸಸೈಸ್ಗಳು, ಭುಜಗಳನ್ನು ಈ ರೀತಿ ತಿರುಗಿಸೋದಾಗಿರಲಿ ಅಥವಾ ಈ ರೀತಿ ಮೂಮೆಂಟ್ಗಳನ್ನು ಮಾಡೋದಾಗಿರಲಿ, ಭುಜಗಳನ್ನು ನೀವು ಸ್ಟ್ರಾಂಗ್ ಮಾಡಬೇಕು, ಮೇಯ್ನ್ ಇಂಪಾರ್ಟೆಂಟು. ಸೊ ನೀವು ಎಕ್ಸಸೈಸ್ ಎಷ್ಟಾದ್ರೂ ಬೇರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಭುಜಗಳನ್ನು ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಿ. ತುಂಬ ಅಂದರೆ ತುಂಬ ಹೈಯೆಸ್ಟ್ ಲೆವೆಲ್ ಆಫ್ ಮಂಗಳ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಸೊ ದೆನ್ ಈ ದೇವಸ್ಥಾನಗಳಲ್ಲಿ ಬಲಿ ಎಲ್ಲ ಕೊಡ್ತಾ ಇರ್ತಾರೆ, ನೀವು ನೋಡಿರ್ತೀರಿ. ಸೊ ಅಂಥ ಟೈಮಲ್ಲಿ ಅಂದರೆ ಅದು ನಾವು ಒಳ್ಳೆಯದು ಕೆಟ್ಟದ್ದು ಅದನ್ನು ನಾವು ಮಾತಾಡೋದಕ್ಕೆ ಇಲ್ಲ ಆಗೋದಿಲ್ಲ. ಆದರೆ ಒಂದನ್ನೇ ಹೇಳ್ಬಿಡ್ತೀನಿ, ನಾವು ಇದನ್ನು ಬರೀ ಜ್ಯೋತಿಷ್ಯ ಆಗಿ ಒಂದು ಗ್ರಹಗಳ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ ಬಲಿ ಕೊಡ್ತಾ ಇರ್ತಾರೆ ನೋಡಿ. ಸೊ ಆ ಕ್ರಿಯೆಗಳನ್ನು ನೋಡಿ, ಆಯಿತಾ. ಸೊ ಅಂದರೆ ಅದೆಲ್ಲದು ಕೂಡ ನಿಮಗೆ ಒಂಥರ ಮಂಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ತುಂಬ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಹೆದರ್ಕೊತಾ ಇರ್ತಾರೆ ನೋಡಿ, ಅಂಥವ್ರನ್ನ ಕರ್ಕೊಂಡೋಗಿ ದೇವಸ್ಥಾನಗಳಲ್ಲಿ ಈ ರೀತಿ ಬಲಿ ಕ್ರಿಯೆಗಳೆಲ್ಲ ನಡೀತಾ ಇರುತ್ತೆ. ಅಂಥದನ್ನೆಲ್ಲ ಸ್ವಲ್ಪ ಸುಮ್ಮನೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನಾದರೂ ಪರವಾಗಿಲ್ಲ ನೋಡಲಿ. ಸೊ ಇದೆಲ್ಲದು ಕೂಡ ಅವ್ರ ಜೀವನದಲ್ಲಿ ಬೇರೆ ಥರನೇ ಎಫೆಕ್ಟ್ಗಳನ್ನು ಮಾಡ್ತಾ ಹೋಗುತ್ತೆ. ಇದಿಷ್ಟು ಮಂಗಳನ್ನು ಒಂದು ಲೈಟಾಗೆ ಆ್ಯಕ್ಟಿವೇಶನ್ ಮಾಡೋದು. ಇದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಕ್ಟಿವೇಟ್ ಮಾಡುತ್ತೆ. ನೀವೇನು ಭಯ ಪಡೋದು ಬೇಡ. ನನ್ನ ಜಾತಕದಲ್ಲಿ ಮಂಗಳ 12ನೇ ಮನೇಲಿದೆ, ಆ್ಯಕ್ಟಿವೇಟ್ ಮಾಡಿಬಿಟ್ರೆ ಎಲ್ಲಿ ಲಾಸ್ ಆಗಿಬಿಡುತ್ತೆ ನನ್ನ ಬಿಸ್ನೆಸ್ಸಲ್ಲಿ, ಆ ಥರ ಎಲ್ಲ ನೀವು ಭಯ ಪಡೋದೇನು ಬೇಡ. ಸೊ ಹಂಗೆ ನೆಗೆಟಿವ್ ಆಗಿ ಇದೇನೂ ಎಫೆಕ್ಟ್ ಆಗೋದಿಲ್ಲ. ಇದೆಲ್ಲ ಒಂದು ತಕ್ಕ ಮಟ್ಟಿಗೆ. ನಾನು ಯಾವ ಲೆವೆಲಿಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಭಯ ಇದೆ, ಜೀವನದಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಬಿಸ್ನೆಸ್ಗಳಲ್ಲಿ ಏನು ಮಾಡಿದರೂ ಲಾಸ್ ಆಗ್ತಾಯಿದೆ. ಸೊ ಅಂಥ ಟೈಮಲ್ಲಿ ಈ ಥರದ್ದನ್ನೆಲ್ಲ ಅವರು ಇಂಪ್ರೂವೈಸ್ ಮಾಡ್ಕೊತ ಹೋದರೆ, ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊತ ಹೋದರೆ ಖಂಡಿತ ಎಫೆಕ್ಟ್ ಆಗುತ್ತೆ. ಸೊ ದೆನ್ ಕೆಂಪು ಕಲರ್ ಬಟ್ಟೆಗಳನ್ನು ಅವರು ಹಾಕ್ಕೊಳ್ಳೋದು ಕೂಡ ಒಂದು ಪಾಯಿಂಟು, ಅದನ್ನು ಕೂಡ ಸೇರಿಸ್ಕೊಂಬಿಡಿ. ಅವಾಗ ಕೆಂಪು ಕಲರ್ ಬಟ್ಟೆಗಳನ್ನು ಹಾಕ್ಕೊತ ಹೋಗಬೇಕು, ಅದು ಕೂಡ ಒಂದು ಪಾಯಿಂಟ್ ಇದೆ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.